ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮೊಂದಿಗಿಲ್ಲದೆ ಇದ್ರೂ ಕೂಡ ಕೆಲ ಸಂಗತಿಗಳ ಮೂಲಕ ಮತ್ತೆ ಮತ್ತೆ ಅವರ ನೆನಪು ಸದಾ ಹಸಿರಾಗಿರುತ್ತೆ. ಈಗ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರನ್ನ ಎಲ್ಲರಿಗೂ ನೆನಪಿಸುವಂತೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಆಗಿರುವಂಥದ್ದು ರಾಘವೇಂದ್ರ ರಾಜ್ಕುಮಾರ್ ಅಪ್ಪು ಹೆಸರನ್ನ ತಮ್ಮ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಅಪ್ಪು, ಟೋಟೋ ಮತ್ತು ನುಕ್ಕಿ ಅನ್ನುವಂಥ ಹೆಸರುಗಳನ್ನ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಅಪ್ಪು ಮತ್ತೆ ಅವರ ಮಕ್ಕಳ ಹೆಸರನ್ನ ರಾಘಣ್ಣ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಲಿ 1.5 ವರ್ಷಗಳಾಯಿತು, ಆದರೂ ಅಪ್ಪು ಇನ್ನಿಲ್ಲ ಅನ್ನುವಂಥ ಸತ್ಯವನ್ನ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಅಪ್ಪು ನೆನಪು ಅಭಿಮಾನಿಗಳು ಮತ್ತು ಕುಟುಂಬದವರನ್ನ ಕಾಡ್ತಾ ಇದೆ. ಕುಟುಂಬದವರು ಅಪ್ಪು ಅಗಲಿಕೆಯ ನೋವಿನಿಂದ ಇನ್ನೂ ಹೊರ ಬಂದಿಲ್ಲ. ಅದರಲ್ಲೂ ಅಪ್ಪು ಪ್ರೀತಿಯ ಸಹೋದರ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಯಾವುದೇ ಕಾರ್ಯಕ್ರಮ ಅಥವಾ ಸಮಾರಂಭಗಳಲ್ಲಿ ಆದರೂ ಕೂಡ ಅಪ್ಪು ಅವರನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ತಾರೆ. ತಮ್ಮನ ನೆನಪುಗಳಲ್ಲಿಯೇ ರಾಘಣ್ಣ ಜೀವನ ಸಾಗಿಸ್ತಾ ಇದ್ದಾರೆ. ಈ ನಡುವೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ, ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅಪ್ಪು ಅಂತಲೇ ಪುನೀತ್ ಅವರನ್ನ ಕರೀತಾ ಇದ್ರು. ಅಪ್ಪು ಅಂತ ಹೇಳಿ ತಮ್ಮ ಎದೆಯ ಮೇಲೆ ಹಚ್ಚೆ ಹಾಕಿಸ್ಕೊಂಡಿದ್ದಾರೆ. ಅಭಿಮಾನಿಗಳು ನೆಚ್ಚಿನ ನಟನ ಹೆಸರನ್ನ ಹಚ್ಚೆ ಹಾಕಿಸ್ಕೊಳ್ಳೋದನ್ನ ನೋಡಿದ್ದೀವಿ. ಆದರೆ ಇವತ್ತು ಅಪ್ಪು ಹೆಸರನ್ನ ರಾಘಣ್ಣ ಹಚ್ಚೆ ಹಾಕಿಸ್ಕೊಳ್ಳೋದ್ರ ಮೂಲಕ ಅದರ ಜೊತೆಗೆ ಅಪ್ಪು ಮುದ್ದಿನ 2 ಹೆಣ್ಣು ಮಕ್ಕಳ ಹೆಸರನ್ನ ಕೂಡ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಪುನೀತ್ ಅಂತಂದ್ರೆ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚು. ಯಾಕಂತಂದ್ರೆ ಕುಟುಂಬದಲ್ಲಿ ಬಹಳ ಕಿರಿಯವರಾಗಿದ್ರು ಪುನೀತ್. ಸೊ ಹಾಗಾಗಿ ಪುನೀತ್ ಬಗ್ಗೆ ಬಹಳನೇ ಪ್ರೀತಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗಿತ್ತು. ಹಲವಾರು ಸಂದರ್ಭಗಳಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅಪ್ಪು ನನಗೆ ತಮ್ಮನಾಗಿರಲಿಲ್ಲ, ನನಗೆ ಮಗನಾಗಿದ್ರು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ಕೊಂಡಿದ್ರು. ಅದಾದ ನಂತರದಲ್ಲಿ ಅಪ್ಪು ನೆನಪಿನಲ್ಲಿಯೇ ನನ್ನ ಜೀವನ ಇರುತ್ತೆ ಅನ್ನುವಂಥದ್ದನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ಕೊಳ್ತಿದ್ರು. ಆದರೆ ಈಗ ಅಪ್ಪು ನೆನಪನ್ನ ಟ್ಯಾಟೂ ಮುಖಾಂತರ ತಮ್ಮ ಎದೆಯ ಮೇಲೆ ಹಸಿರಾಗಿಸುವಂಥ ಒಂದು ಪ್ರಯತ್ನವನ್ನ ರಾಘಣ್ಣ ಮಾಡಿದ್ದಾರೆ.